ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯವು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೊದಲನೇ ತಿಂಗಳು 2024ರ ಮೊದಲನೇ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡುತ್ತೆ ಅನ್ನೋದನ್ನು ನೋಡೋಣ. 7ನೇ ತಾರೀಕು 1ನೇ ತಿಂಗಳು 2024ರಂದು ಬುಧ ನೇರ್ಯಗತನಾದಂತಹ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. 14ನೇ ತಾರೀಕು 1ನೇ ತಿಂಗಳು 2024ರಂದು ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ನಮ್ಮೆಲ್ಲರಿಗೂ ಸಹ ಸಂಕ್ರಮಣ, ನಾವು ಸಂಕ್ರಾಂತಿ ಹಬ್ಬವಾಗಿ ಅದನ್ನು ಆಚರಣೆ ಮಾಡ್ತೀವಿ. ನಮಗೆಲ್ಲ ಅನ್ನ ಹಾಕುವಂತಹ ಅನ್ನದಾತನ ಹಬ್ಬ. ಹಾಗಾಗಿ ನಮ್ಮೆಲ್ಲರ ಹೊಟ್ಟೆಯನ್ನು ತುಂಬಿಸುವಂತಹ ಆ ರೈತನ ಹೊಟ್ಟೆ ಮತ್ತು ಅವನ ಪೀಳಿಗೆಗಳು ಸದಾ ತಂಪಾಗಿರಲಿ, ಅವನ ಜೀವನ ಸುಖ ಸಮೃದ್ಧಿಯಾಗಿ ಇರಲಿ ಅಂತ ಅಮ್ಮನವ್ರನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ರೈತಾಪಿ ವರ್ಗದವರಿಗೆಲ್ಲ ಖಂಡಿತವಾಗಿ ಬಹಳಷ್ಟು ಶುಭವಾಗಬೇಕು ಅಂತ ಆಶೀರ್ವಾದಗಳನ್ನು ಸಹ ಮಾಡ್ತೀನಿ. ಇವತ್ತು ಅನ್ನ ಬೆಳೆಯುವಂತಹ ಭೂಮಿ ತುಂಬ ಕಡಿಮೆ ಆಗಿ ಹೋಗಿದೆ. ಎಲ್ಲ ಕಡೆ ಒಂದು ಇಂಡಸ್ಟ್ರಿಯಲ್ ಪ್ಲ್ಯಾಂಟ್ಗಳು ಬರ್ತಾ ಇದೆ, ಬೇರೆ ಬೇರೆ ಏನೇನೋ ಆಗ್ತಿದೆ. ರೈತಾಪಿ ವರ್ಗದವರು ಕೃಷಿ ಮಾಡೋದಕ್ಕೆ ಪಾಪ ತುಂಬ ಕಷ್ಟವಾಗಿದೆ. ರೈತ ಯಾವತ್ತೂ ಸಹ ಕಷ್ಟಪಡೋದಕ್ಕೆ ಹೆದರ್ಕೊಂಡಂಥವನು ಅಲ್ಲವೇ ಅಲ್ಲ. ಅವನು ಎಷ್ಟು ಕಷ್ಟವಾದರೂ ನಾನು ಪಡ್ತೀನಿ ಅಂತ ಇವತ್ತಿಗೂ ಹೇಳ್ತಾನೆ. ಆದರೆ ಆ ಅನ್ನವನ್ನು ಬೆಳೆಯೋ ಜಾಗಗಳನ್ನೇ ಕಬಳಿಸ್ಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ದಯವಿಟ್ಟು ಅದರ ಕಡೆ ಸರ್ಕಾರವು ಸಹ ಗಮನ ಕೊಟ್ಟರೆ ಇನ್ನಷ್ಟು ವರ್ಷಗಳಲ್ಲಿ ನಾವು ಎಲ್ಲಿಂದನೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಆಗ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ವಸ್ತುಗಳನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಗೋಧಿನ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಆಗುತ್ತೆ, ಕೆಲವೊಂದು ಸಲ ಅಕ್ಕಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಆಗುತ್ತೆ. ಹೇಗೆ ಬೆಳೆ ಬೆಳಿಬೇಕು ಅಂತ ಭಾರತೀಯರಿಗೆ ಹೇಳಿಕೊಡುವಂತಹ ಒಂದು ಸಂಗತಿ ನಮಗೆ ಬೇಸರವಾಗಿ ಹೋಗುತ್ತೆ. ಹಾಗಂಥೇಳಿ ಇತರರು ನಿಕೃಷ್ಟ, ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಅರ್ಥವಲ್ಲ. ಆದರೆ ಹೇಗೆ ಸಮೃದ್ಧಿ ಆದಂತಹ ರಾಷ್ಟ್ರ ಇವತ್ತು ಇದೇ ಕೃಷಿಯನ್ನು ನಂಬಿಕೊಂಡಂತಹ ರೈತನನ್ನು ಬೆನ್ನೆಲುಬು ಅಂತ ಕರೆದ ರಾಷ್ಟ್ರ, ಇದೇ ರಾಷ್ಟ್ರದಲ್ಲಿದ್ದಂತಹ ಎಷ್ಟೋ ವಿಚಾರಗಳು ನಮಗೇ ಗೊತ್ತಿಲ್ಲ. ಆದ ರೀತಿಯಾಗಿ ಆಗೋಗಿದೆ. ವ್ಯವಸಾಯ ಮನೆ ಮಂದಿಯೆಲ್ಲ ಸಾಯ ಅನ್ನುವಂಥ ಪರಿಸ್ಥಿತಿಗೆ ಇವತ್ತಿನ ರೈತಾಪಿ ವರ್ಗ ಬಂದು ನಿಂತ್ಕೊಂಡಿದೆ. ತುಂಬ ಖೇದಕರವಾದಂತಹ ವಿಚಾರ. ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆಗಳಿಲ್ಲ, ಒದ್ದಾಡ್ತಾನೆ ಪಾಪ ರೈತ. ಅವನನ್ನು ಉಳಿಸುವಂಥ ಕೆಲಸಗಳನ್ನು ನಮ್ಮ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರವೂ ಸಹ ಮಾಡಬೇಕು. ಆಗಷ್ಟೇ ಅವನಿಗೆ ಮುಖದಲ್ಲಿ ಒಂದು ಮಂದಹಾಸ ಬರುವುದು, ಅವನ ಬದುಕಿನಲ್ಲಿ ಒಂದು ಹೊಂಬೆಳಕು ಬರೋದು. ಅದನ್ನು ಪ್ರತಿಯೊಬ್ಬರೂ ಸಹ ಈ ಸರ್ಕಾರದಲ್ಲಿ ಇರುವಂಥವರು, ಅಧಿಕಾರಿ ವರ್ಗದವರು ಗಮನಿಸಬೇಕು. ಗಮನಿಸಿ ಬೇಕಾದಂತಹ ಸಹಕಾರವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಶಂಕರಾನಂದ ಟಿವಿ ಚಾನಲ್ನ 2 ಲಕ್ಷ ಜನ ಚಂದಾದಾರರಾಗಿದ್ದೀರಿ. 2 ಲಕ್ಷಕ್ಕೂ ಅಧಿಕ ಮುಂದಕ್ಕೆ ಹೋಗ್ತಾ ಇದೆ. ಇನ್ನಷ್ಟು ಜನರು ಚಂದಾದಾರರಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿದ್ದಕ್ಕೆ ಅಂತ ತಿಳಿಸ್ತಾ, 18ನೇ ತಾರೀಕು 1ನೇ ತಿಂಗಳು 2024ಕ್ಕೆ ಶುಕ್ರ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಗ್ರಹಸ್ಥಿತಿಗಳು ಮತ್ತು ಈಗಾಗಲೇ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡದೆ ಹಾಗೆ ಇಳಿದಿರುವಂತಹ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ರವಿ 6 ಮತ್ತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದ್ರೆ, ಕುಜ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಬುಧ 6ನೇ ಮನೆಯಲ್ಲಿ ಸಂಚಾರ ಮಾಡಿದರೆ, ಗುರು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ 5 ಮತ್ತು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದ್ರೆ, ಶನಿ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕೇತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ತಮ್ಮ ಸಂಚಾರದ ಸ್ಥಿತಿಗತಿಗಳನ್ನು ನೋಡಿದ ಸಂದರ್ಭದಲ್ಲಿ ಗ್ರಹಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನು
ಒಂದು ಗೋಚಾರದ ಫಲಗಳನ್ನು ಸೂಚನೆ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು. ನಿಮಗೆ ಯಾವ ಗ್ರಹದ ದಶ ನಡೀತಿದೆ, ಭುಕ್ತಿ ನಡೀತಿದೆ, ಅಂತರ್ಭುಕ್ತಿಗಳು ಏನು ನಡೀತಾ ಇದೆ, ಅದರ ಜೊತೆಗೆ ನಿಮ್ಮ ಜೀವನದ ಯಾವ ಭಾಗದಲ್ಲಿ ಜಾತಕದ ಯಾವ ಭಾಗದ ಸೂಚನೆ ಮಾಡುತ್ತಲ್ಲ ಆ ಭಾಗದ ತೊಂದರೆಗಳು ಎಲ್ಲೆಲ್ಲಿ ಉತ್ಪತ್ತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡ ನಂತರವೇ ಒಂದು 100ಕ್ಕೆ 100ರಷ್ಟು ಫಲಿತಗಳನ್ನು ನಿಷ್ಕರ್ಷೆ ಮಾಡಬಹುದೇ ಹೊರತು ಕೇವಲ ಗೋಚಾರ ಫಲಗಳನ್ನು ಮಾತ್ರವೇ ಅಲ್ಲ, ಜನ್ಮಜಾತಕದ ಫಲಗಳನ್ನೂ ಸಹ ನಾವು ಸೇರಿಸಿಕೊಳ್ಳುವಂತಹದ್ದು ಉತ್ತಮವಾದ ವಿಚಾರವಾಗಿದೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಏನೇನಪ್ಪ ಆಗಬಹುದು ಅನ್ನೋದನ್ನು ನೋಡೋಣ. ರಾಹು 9ನೇ ಮನೆ, ಕೇತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗ್ರಹಸ್ಥಿತಿಗಳಿಂದಾಗಿ ನೋಡಿ, ರವಿಯ ಗ್ರಹಸ್ಥಿತಿ 6 ಮತ್ತು 7 ತುಂಬ ಸುಧಾರಿಸುತ್ತೆ ಕೆಲಸ ಕಾರ್ಯಗಳ ವಿಚಾರಗಳಲ್ಲಿ. ಅದರಲ್ಲೂ ಯಾರಾದರೂ ಈ ಗೌರ್ಮೆಂಟ್ ಕೆಲಸಗಳ ಅಪೇಕ್ಷೆಗಳಿದ್ದರೆ, ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ತಗೊಂಡಿದ್ದರೆ, UPSCನೋ ಅಥವಾ ಬೇರೆ ಬೇರೆ ಇರ್ತಾವಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅವುಗಳನ್ನು ತೆಗೆದುಕೊಳ್ಳುವಂತಹ ಒಂದು ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದ ವಾತಾವರಣ ಇರುವಂತಹದ್ದು. ಅದರಲ್ಲೂ ನಿಮಗೆ ನೇರವಾಗಿ ರವಿಯ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳ್ತದೆ, ಸಪ್ತಮದ ದೃಷ್ಟಿಯು. ಅದರಿಂದ ಧನಸ್ಥಾನಾಧಿಪತಿ ಅಂದರೆ ಹಣವನ್ನು ತಂದುಕೊಡುವಂಥವನು 7ನೇ ಮನೆಯಲ್ಲಿ ಕೂತು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಲಾಭವೋ ಲಾಭ, ಕಣ್ಣೀರು ಕಳೆಯಿತು ಅಂತಲೇ ಅರ್ಥ. ನಿಮಗೆ ಬೇಕಾಗಿರುವಂಥದ್ದು, ಮನುಷ್ಯನಿಗೆ ಯಾವುದೇ ಜೀವಿಗಾಗಲಿ ಬೇಕಾದಷ್ಟು ಐಶ್ವರ್ಯವಲ್ಲ, ಅವನಿಗೆ ಬೇಕಾದದ್ದೇನು ಗೊತ್ತಾ? ಹಸಿವಾದಾಗ ಅನ್ನಾಹಾರಗಳು, ಬೇಕಾದಾಗ ಒಂದಿಷ್ಟು ಪ್ರೀತಿ ತೋರಿಸುವ ಜೀವಗಳು. ಮನುಷ್ಯನಿಗೆ ಮನುಷ್ಯನೇ ಪ್ರೀತಿ ತೋರಿಸಬೇಕು ಅಂತ ಏನಿಲ್ಲ. ಒಂದು ಪ್ರಾಣಿಯನ್ನು ಜೊತೆಗೆ ನೀವು ಇಟ್ಕೊಳ್ಳಿ, ಒಂದು ನಾಯಿಯನ್ನು, ಬೆಕ್ಕನ್ನು ಅಥವಾ ಮನೆಯಲ್ಲಿ ಇನ್ಯಾವುದೇ ಸಾಕು ಪ್ರಾಣಿಯನ್ನು, ಸಾಕಬಹುದಾದ ಪ್ರಾಣಿಗಳನ್ನು ಸಾಕ್ಕೊಳ್ಳಿ. ಅದರಿಂದ ಏನಾಗ್ತದೆ? ಎಷ್ಟು ಬಾಂಧವ್ಯ ಬೆಳೆಯುತ್ತೆ, ಎಷ್ಟು ಪ್ರೀತಿ ಅದು ವಾಪಸ್ ಕೊಡುತ್ತೆ ನಿಮಗೆ ಅಲ್ವಾ? ಆ ಪ್ರೀತಿಗೆ ನೀವು ಎಷ್ಟು ಹಣ ಸಂಪಾದಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತಿದೆ ಅನ್ನೋದು ಮುಖ್ಯ. ಲಕ್ಷಾಂತರ ಕೊಟ್ಟು ನಾನು ಹಾಸಿಗೆಯನ್ನು ಕೊಂಡ್ಕೊಳ್ಬಹುದು, ಮೆತ್ತನೆಯ ಹಾಸಿಗೆಯನ್ನು ಮಾಡಿಸ್ಕೊಳ್ಬಹುದು. ಆ ಜರತಾರಿಯ ನೂಲಿನಲ್ಲಿ ಎಲ್ಲ ಕಸೂತಿಗಳನ್ನು ಮಾಡಿಸಿಕೊಂಡು ಒಂದು ಹೊದಿಕೆಯನ್ನು ಅದರ ಮೇಲೆ ಹಾಕಿ ಬಿದ್ದು, ಅಯ್ಯೋ ಕಷ್ಟ, ನನಗೆ ನಿದ್ದೆನೇ ಬರ್ತಾ ಇಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತಂದರೆ ಪ್ರಯೋಜನವಾದರೂ ಏನು? ನೆಮ್ಮದಿ ಭಾರಿ ಮುಖ್ಯ. ಕಳೆದ ಕೆಲಷ್ಟು ವರ್ಷಗಳಲ್ಲಿ ಕರ್ಕಾಟಕ ರಾಶಿಯವರು ಪಟ್ರಿ ಪರಬಾರದ ಕಷ್ಟಗಳನ್ನು ಪಟ್ರಿ. ಅದರಲ್ಲೂ ಈಗ ಅಷ್ಟಮ ಶನಿಯ ಕಾಟ ಬೇರೆ ಇರುವಂಥದ್ದು, ಅದೊಂದು ನಿಮ್ಮ ಮನಸ್ಸಿಗೆ ಬಂದುಬಿಟ್ಟಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಶನಿ ಎಲ್ಲರಿಗೂ ಕೆಡುಕನ್ನು ಮಾಡಲ್ಲ. ಪೀಡಾಸ್ಥಾನ ಹೌದು, ಪೀಡಾಸ್ಥಾನ. ಆದರೆ ನಿಮ್ಮ ಜನ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಯಾವುದೇ ಪೀಡಾಸ್ಥಾನಗಳಲ್ಲಿಯೂ ಶನಿ ಸಂಚಾರ ಮಾಡುವಾಗ ಅಷ್ಟಕ ವರ್ಗದಲ್ಲಿ ಬಿಂದುಗಳು 4 ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಇರಬೇಕು. ಇದ್ದಾಗ ನಿಮಗೆ ಏನಾಗತ್ತೆ? ಒಳ್ಳೆ ರೀತಿಯ ಬೆಳವಣಿಗೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗತ್ತೆ. ಅಂದರೆ ಅರ್ಥಾತ್ ನಿಮ್ಮ ಜಾತಕದಲ್ಲಿ ಶನಿ ಪೀಡಾಸ್ಥಾನಗಳು 4, 5, 8 ಮತ್ತು 7.5 ಸಂದರ್ಭ. ನಿಮ್ಮ ಜನ್ಮರಾಶಿಯ ಹಿಂದಿನ ರಾಶಿ, ಜನ್ಮರಾಶಿಯ ಮುಂದಿನ ರಾಶಿ, ಈ ಸ್ಥಾನಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಜಾತಕದ ಅಷ್ಟಕದ ವರ್ಗದಲ್ಲಿ ಬಿಂದುಗಳು 4 ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಇತ್ತು ಅಂದರೆ ಶನಿ ಪೀಡಾಕಾರಕ ಮತ್ತು ಪೀಡಾಸ್ಥಾನದಲ್ಲಿದ್ದರೂ ದೋಷಗಳನ್ನು ಕೊಡೋದಿಲ್ಲ, ಯೋಗವನ್ನೇ ತಂದುಕೊಡ್ತಾನೆ. ತನ್ನ ಪೀಡಾಕಾರಕತ್ವ ನಾಶವಾಗಿ ಯೋಗಕಾರಕತ್ವ ಬರ್ತದೆ. ಅದಕ್ಕೆ ಅಷ್ಟಕ ವರ್ಗ ಇರುವಂಥದ್ದು, ಅಷ್ಟಕದ ವರ್ಗದ ಬಿಂದುಗಳಿರುವಂತಹದ್ದು. ಅದನ್ನು ಯಾರೂ ಪರಿಶೀಲನೆ ಮಾಡೋದೇ ಇಲ್ಲ. ನೇರವಾಗಿ ಶನಿ ಮೇಲೆ ಧಾಂಗುಡಿಯನ್ನು ಮಾಡೋದು. ಶನಿಗೆ ಅಷ್ಟಮ ಶನಿ ನಡೀತಾ ಇದೆ, ಅರ್ಧಾಷ್ಟಮ ಶನಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ, 7.5 ನಡೀತಾ ಇದೆ, ಹಾಗಾಗಿ ನನಗೆ ಕಷ್ಟ.
ಶನಿ ಮಾತ್ರನೇ ಕೊಡ್ತಾನ ಕಷ್ಟ, ಬೇರೆ ಇನ್ಯಾವುದೇ ಗ್ರಹಗಳು ನಿಮಗೆ ಕಷ್ಟ ಕೊಡೋದಿಲ್ವಾ? ಯೋಚನೆ ಮಾಡಬೇಕು. ನವಗ್ರಹಗಳಲ್ಲಿ ಕೇವಲ ಶನಿ ಮಾತ್ರನೇ ನಿಮಗೆ ಕಷ್ಟ ಕೊಡ್ತಾನೆ, ಇನ್ಯಾರು ಗ್ರಹಗಳು ಕಷ್ಟ ಕೊಡೋಲ್ವಾ? ನೋಡಿ, ಗೋಚಾರದಲ್ಲಿ ಆ ರೀತಿಯಾಗಿ ನೋಡೋಕೆ ಹೋಯ್ತು ಅಂತಂದರೆ ನಿಮಗೆ ಶನಿ 8ನೇ ಮನೆಯಲ್ಲಿದ್ದು ನೀವೇನು ಕಷ್ಟ ಅಂತ ಹೇಳ್ತೀರಿ, ಭಾಗ್ಯಸ್ಥಾನದಲ್ಲಿ ರಾಹು ಭಾಗ್ಯೋದಯವನ್ನು ಕಿತ್ಕೊಳ್ತಾನೆ, ಅದರ ಬಗ್ಗೆ ಯಾರೂ ಗಮನ ಕೊಡೋಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಬುಧ 6ನೇ ಸ್ಥಾನದಲ್ಲಿ ಇರ್ತಾನೆ. ಒಂದಷ್ಟು ಸಹೋದರ ಸಹೋದರಿಯರ ನಡುವೆ, ಅಣ್ಣ ತಮ್ಮಂದರ ನಡುವೆ, ಒಡಹುಟ್ಟಿದವರ ನಡುವೆ ಒಂದಿಷ್ಟು ವೈಷಮ್ಯವನ್ನು ತಂದು ಹಾಕ್ಬಿಡ್ತಾನೆ 6ನೇ ಸ್ಥಾನದಲ್ಲಿ. ಅದರ ಬಗ್ಗೆ ಯಾರೂ ಸಹ ಗಮನ ಕೊಡ್ತಾ ಇಲ್ಲ. ಕುಜ 6ನೇ ಸ್ಥಾನದಲ್ಲಿ, ಬುಧ ಅದೇ ರೀತಿಯ ಕುಜ 5ನೇ ಮನೆಯಲ್ಲಿ ಇದ್ದಾನೆ. ಸ್ವಕ್ಷೇತ್ರವೇ ಒಂದಿಷ್ಟು ಒಳಿತುಗಳನ್ನು ಖಂಡಿತವಾಗಿಯೂ ಮಾಡ್ತಾನೆ. ಅದೇ ರೀತಿಯ ಗುರು 10ನೇ ಮನೆಯಲ್ಲಿದ್ದು ಕಾರ್ಯಗಳ ಅಭಿವೃದ್ಧಿಯನ್ನು ತಂದು ಕೊಡ್ತಾನೆ. ಇಷ್ಟೆಲ್ಲ ಸಹ ಎಲ್ಲ ಗ್ರಹಗಳಿಂದವೂ ಶುಭವಿದೆ, ಎಲ್ಲ ಗ್ರಹಗಳಿಂದನೂ ಅಶುಭವಿದೆ. ಇನ್ನು ಶುಕ್ರನ ಸ್ಥಾನಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಷಷ್ಠಕ್ಕೆ ಹೋಗ್ತಾನೆ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಶನಿ ಮೇಲೆ ಮಾತ್ರನೇ ನೀವು ಶನಿ ಪೀಡೆ ಆಗ್ತಿದೆ, ನನಗೆ ಕಾಟ ಕೊಡ್ತಾ ಇದ್ದಾನೆ. ದಯವಿಟ್ಟು ಜಾತಕಗಳನ್ನು ಅಧ್ಯಯನ ಮಾಡಬೇಕು. ಪ್ರತಿ ಗ್ರಹಗಳ ಬಗ್ಗೆ ತಿಳ್ಕೊಳ್ಬೇಕು. ಅವುಗಳು ನಮಗೆ ಯಾವ ರೀತಿಯಾಗಿ ಸುಖವನ್ನು ಕೊಡ್ತಾ ಇದೆ, ಸೌಖ್ಯವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ, ಒಂದು ಧೈರ್ಯ ಬೇಕು ಮನುಷ್ಯನಿಗೆ, ಬದುಕೋದಕ್ಕೆ ಧೈರ್ಯ ಬೇಕು. ಆ ಧೈರ್ಯನೇ ಇಲ್ಲ ಅಂದರೆ ಅವನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲಿ ಅವನು ಬದುಕಿನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಸಾಹಸೇ ಲಕ್ಷ್ಮಿ. ಧೈರ್ಯವಿಲ್ಲದಂಥವನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಧೈರ್ಯವಾಗಿದ್ದು ಬದುಕನ್ನು ಎದುರಿಸಿ, ಭಯಗಳನ್ನು ಬಿಟ್ಟು ಬದುಕಿನಲ್ಲಿ ಬರೋ ಸಂಕಷ್ಟಗಳನ್ನು ಹಿಮ್ಮೆಟ್ಟಿಸಿ ಮುಂದ್ಕೊಂಡು ಸಾತ್ಕೊಂಡು ಹೋಗ್ತಾ ಇದ್ದಾಗ ಅವನ ಜೀವನ ಚಂದ. ಹಾಗಾಗಿ ಈ ವಿಚಾರ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಶನಿ ಒಂದಷ್ಟು ಅದನ್ನೇ ನಾನು ಪೀಡಾಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳ್ತೀನಿ ಹೊರತು ಪೀಡೆ ಕೊಡ್ತಿದ್ದಾನೆ ಅಂತ ನಾನು ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಜನವರಿನಲ್ಲಿ ಏನಪ್ಪ ಆಗುತ್ತಪ್ಪ ಕರ್ಕಾಟಕ ರಾಶಿಯವರಿಗೆ ಅಂದರೆ, ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮಗೇ ಗೊತ್ತಾಗೋದಿಲ್ಲ. ಹೂ ಎತ್ತದ ಹಾಗೆ ಎತ್ತಾಕ್ಬಿಡುತ್ತೆ ಕೆಲಸಗಳು. ಎಷ್ಟು ಸುಲಭವಾಗುತ್ತೋ ಕೆಲಸಗಳಂತೂ, ಕಾರ್ಯಗಳಂತೂ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯೋ ಅಭಿವೃದ್ಧಿ, ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಶಾಂತಿ ಸಿಗುವಂತಹದ್ದು, ಒಳ್ಳೆ ರೀತಿಯಾಗಿ ಜೀವನದಲ್ಲಿ ಸೌಖ್ಯಗಳು ಬರುವಂತಹದ್ದು, ಬೆಳವಣಿಗೆಗಳು ಆಗುವಂತಹದ್ದು, ಸತ್ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತವೆ. ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಪ್ರಗತಿ ಕಂಡು ಬರುತ್ತೆ. ಆಸ್ತಿಗಳನ್ನು ಖರೀದಿ ಮಾಡೋದಕ್ಕೆ ಮನಸ್ಸನ್ನು ಮಾಡುವ ಸಾಧ್ಯತೆಗಳು ಇದ್ದಾವೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಹುಡುಕೋದ್ರ ಮಾತ್ರವೇ ಅಲ್ಲ, ಅದರಲ್ಲಿ ನಿಮಗೆ ಸಕ್ಸಸ್ ಸಹ ಸಿಗತ್ತೆ. ಸೊ ಹಾಗಾಗಿ ಒಳ್ಳೆ ವಿಚಾರಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಈ ಒಂದು ಜನವರಿ ತಿಂಗಳಿನಲ್ಲಿ ಗೋಚಾರ ತುಂಬ ಒಳ್ಳೆ ಫಲಗಳನ್ನು ಸೂಚನೆ ಮಾಡ್ತಾ ಇದೆ. ನಿಮ್ಮ ಜನ್ಮ ಜಾತಕವನ್ನು ಸಹ ಒಂದು ಸಲ ತೋರಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗ ಸಿಗುವಂತಹದ್ದು, ಅದರಲ್ಲೂ ಬರಹಗಾರರಿಗೆ, ಲೇಖಕರಿಗೆ, ಸಂಶೋಧಕರುಗಳಿಗೆ, ಕ್ರೀಡಾಪಟುಗಳಿಗೆ ಪ್ರಶಸ್ತಿ, ಪದವಿ, ಪುರಸ್ಕಾರಗಳು ಸಿಗುವಂತಹದ್ದು, ವ್ಯವಸಾಯಗಾರರಿಗೆ ಅಂದರೆ ರೈತರಿಗೆ, ರೈತಾಪಿ ವರ್ಗದವರಿಗೆ ಬಹಳ ಶುಭ ಸುದ್ದಿಯೂ ಕಾದಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ನೀವು ಬೆಳೆದಂತಹ ಬೆಳೆಗಳಿಗೆ ಒಳ್ಳೆ ರೀತಿಯಾದಂತಹ ಫಲಗಳು ಸಿಗುವಂತಹದ್ದು ಆಗುತ್ತೆ. ಹಾಗಾಗಿ ಚೆನ್ನಾಗಿರುವಂತಹ ಸಂದರ್ಭ ನಿಮಗೆ ಈ ಒಂದು ಜನವರಿ ತಿಂಗಳಿನಲ್ಲಿರೋದು. ಇನ್ಯಾವ್ಯಾವ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತಪ್ಪ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅಂತಂದರೆ, ಏನಾದರೂ ತುಂಬ ದಿವಸಗಳಿಂದ ಈ ಪೊಲೀಸ್ ಸ್ಟೇಷನ್ನಲ್ಲಿ ಬಗೆಹರಿಯದ ವಿಚಾರಗಳಿದ್ದಿರಬಹುದು, ನ್ಯಾಯಾಲಯದಲ್ಲಿ ಬಗೆಹರಿಯದ ವಿಚಾರಗಳಿದ್ದಿರಬಹುದು, ಏನಾದರೂ ಮುಂದಕ್ಕೆ ಹೋಗ್ತಿದ್ರೆ ಎಲ್ಲ ವ್ಯಾಜ್ಯಗಳಿಂದ ಆಚೆ ಬರ್ತೀರಿ. ಹಣಕಾಸಿನ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆಯನ್ನು ನೀವು ನೋಡ್ತೀರಿ. ಅದೇ ರೀತಿಯಾಗಿ ನೀವು ಅಂದುಕೊಂಡಂಥ ಕಾರ್ಯಗಳಲ್ಲಿ ನಿಮ್ಮ ರೀತಿಯಾಗಿ ಅಲ್ಲದೆಯೇ ಇನ್ನಷ್ಟು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಅಭಿವೃದ್ಧಿಯಾಗಿ ನಿಮಗೆ ಮಾನಸಿಕ ಸುಖ ಸೌಖ್ಯಗಳನ್ನು ತಂದುಕೊಡುತ್ತೆ. ನಿಮ್ಮ ಕಣ್ಣೀರು ಕೊನೆಯಾಗಿ ಸುಖದ ದಿನಗಳು ನಿಮ್ಮ ಮುಂದೆ ಬಂದಿದೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಶುಭ. ಹಾಗಂಥೇಳಿ ಮೈ ಮರೆಯೋದು ಬೇಡ. ಯಾವುದೇ ಕಾರಣಕ್ಕೂ ದೈವೋಪಾಸನೆ ಆಗಲಿ, ನಮ್ಮ ಜೀವನದ ಶೈಲಿಯಲ್ಲಿ ಪ್ರಕೃತಿಯ ಬಗೆಗಿನ ಒಂದು ಓಲೈಕೆಯಾಗಲಿ ನಿಲ್ಲದೆ ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು.
ಈ ಪರಿಹಾರ ಖಂಡಿತವಾಗಿಯೂ ನೀವು ಮಾಡಿಕೊಳ್ಳೇಬೇಕು. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ, ಪ್ರಕೃತಿಯೊಟ್ಟಿಗೆ ಬದುಕೋಣ. ಇತರ ಪ್ರಾಣಿ ಪಕ್ಷಿಗಳು ಸಹ ನಮ್ಮ ಹಾಗೇ ಜೀವಿಗಳು, ಅವಕ್ಕೂ ಸಹ ಬದುಕೋಕ್ಕೆ ಅವಕಾಶ ಕೊಡೋಣ. ನೀವು ಸಾಕಿ ಅಂತ ನಾನು ಹೇಳಲ್ಲ, ಅವುಗಳ ಜೀವನ ಭಗವಂತ ಯಾರನ್ನೂ ಸಹ ಇನ್ಯಾರೋ ಒಬ್ಬ ನೋಡ್ಕೊತಾನೆ ಅಂತೇನು ಹುಟ್ಟಿಸಲ್ಲ. ಹುಟ್ಟಿಸಿದ ಮೇಲೆ ಅವನವನ ಕರ್ಮಾನುಸಾರೇಣ ಕೆಲವೊಂದು ಉನ್ನತ, ಕೆಲವೊಂದು ಮಧ್ಯಮ, ಕೆಲವೊಂದು ಅಧಮ ಸ್ಥಾನಗಳಲ್ಲಿ ಅವುಗಳು ಜೀವನವನ್ನು ಅವುಗಳಿಗೆ ಬೇಕಾದ ಹಾಗೆಯೇ ಅವು ನಿರ್ಮಾಣ ಮಾಡ್ಕೊಳ್ತಾ ಹೋಗುತ್ತವೆ, ನಿರ್ಧರಿಸ್ಕೊಳ್ತಾ ಹೋಗುತ್ತವೆ. ಆದರೆ ಅವುಗಳ ಬದುಕನ್ನು ಕಸಿದುಕೊಳ್ಳೋದಕ್ಕೆ ಹೋಗೋದು ಬೇಡ. ಒಬ್ಬ ಕುರಿಯನ್ನು ಕಾಯುವಂತಹ ಕುರಿಗಾಹಿಯು ಏನು ತನಗೆ ಲಾಭ ನೋಡಿಕೊಂಡೇ ಅವನು ಕುರಿಯನ್ನು ಕಾಯುವಂಥದ್ದು. ಕುರಿಗಳೇನಂತ ಅಂದ್ಕೊಂಡಿರುತ್ತೆ ನನ್ನ ಮಾಲೀಕ, ಅವಾಗ ಗೊತ್ತು ಕಟಕನೇ ಅವನು, ಆದರೂ ನಂಬಿಕೆ. ಯಾವುದಾದ್ರೂ ನಾಯಿ ಬಂದರೆ ಓಡಿಸ್ತಾನೆ, ತೋಳ ಬಂದರೆ ಓಡಿಸ್ತಾನೆ, ಅಥವಾ ಅದನ್ನು ದಾಳಿ ಮಾಡೋಕ್ಕೆ ಇನ್ಯಾವುದೇ ಪ್ರಾಣಿಗಳು ಬಂದರೂ, ಮೇಯಿಸೋ ಸಂದರ್ಭದಲ್ಲಿ ಇನ್ಯಾವುದೇ ಪ್ರಾಣಿ ಬಂದರೂ ಅವನ್ನ ಕಾಪಾಡ್ಕೊಂಡು ಬರ್ತಾನೆ. ಆದರೆ ಕೊನೆಗೆ ಅವನೇ ಒಂದು ದಿವಸ ಕಟುಕನಿಗೆ ಮಾರಿಬಿಡ್ತಾನೆ. ಸತ್ಯ ಗೊತ್ತು, ಆದ್ರೂ ಕುರಿಗಾಹಿಯ ಮೇಲೇ ನಂಬಿಕೆ. ಸೊ ಅದೇ ರೀತಿಯಾಗಿ ನೀವು ಹೌದವನು ಹೊಟ್ಟೆಪಾಡು, ಆದರೆ ಇರುವಷ್ಟು ದಿವಸ ಸಂತಸದಿಂದ, ಇರುವಷ್ಟು ದಿವಸ ಪ್ರೀತಿಯಿಂದ, ಇರುವಷ್ಟು ದಿವಸ ಅದಕ್ಕೆ ಬೇಕಾದ ಹಾಗೆ ಬದುಕಿಸಿರ್ತಾನೆ, ಬಾಳಿಸಿರ್ತಾನೆ. ಭಗವಂತ ಮೆಚ್ಚುತ್ತಾನೆ. ಅದರ ಹಣೆ ಬರಹ, ಅದರ ಹುಟ್ಟು ಸಾವುಗಳೆಲ್ಲ ನಿರ್ಧರಿತ ಆ ಕಾಲ ಮಾಡಿರ್ತಾನೆ, ಕಾಲಪುರುಷ ಮಾಡಿರ್ತಾನೆ. ಆದರೆ ಇರುವಷ್ಟು ಕಾಲ ನೋಡ್ಕೊಂಡಿರ್ತಾನಲ್ಲ, ಅದಕ್ಕೆ ಬೆಲೆ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಇತರ ಪ್ರಾಣಿಗಳನ್ನು ನೋಡ್ಕೊಳ್ಳೋದು, ಅವುಗಳನ್ನು ನೀವು ನೋಡ್ಕೊಳ್ಬೇಡಿ. ಸಾಧ್ಯವಾದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಹಿಂಸೆ ಅಂತೂ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸ್ತಾ ಬನ್ನಿ. 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹೂಗಳನ್ನು ಕೊಡ್ತಾ, ಹಣ್ಣುಗಳನ್ನು ಕೊಡ್ತಾ, ನಮಗೆ ಪ್ರಾಣವಾಯುವನ್ನು ಕೊಡ್ತಾ, ಪ್ರಾಣಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಕೊಡ್ತಾ ಎಲ್ಲರಿಗೂ ಸುಖ ಸೌಕರ್ಯಗಳನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಕಾರಣವಾಗಿ ನಿಂತುಕೊಳ್ಳುತ್ತೆ. ಅದರಿಂದ ನಮ್ಮೆಲ್ಲರ ಬದುಕು ಸಹ ಹಸನಾಗುತ್ತೆ ಅಲ್ವಾ? ಈ ಸಣ್ಣ ಕೆಲಸವನ್ನು ನೀವು ಪ್ರತಿಯೊಬ್ಬರೂ ಸಹ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಎಷ್ಟೋ ಪ್ರಾಣಿಗಳಿಗೆ ನೀರಿನ ಕೊರತೆಯನ್ನು ನಾವೇ ಹಾಳು ಮಾಡಿಬಿಟ್ಟಿದ್ದೀವಿ. ಅದರ ನೀರಿನ ಮೂಲಗಳನ್ನು ನಾವೇ ಕೊಟ್ಟಾಗುತ್ತೆ. ನಾವು ಮಾಡಿದ ತಪ್ಪನ್ನು ನಾವು ಸರಿಯಾಗಿ ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ. ಈ ಸಣ್ಣ ಪರಿಹಾರವನ್ನು ನೀವೆಲ್ಲರೂ ಮಾಡೋದ್ರಿಂದ ಭಗವಂತ ಮೆಚ್ಚುತ್ತಾನೆ, ಭಗವಂತ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾನೆ. ಭಗವಂತನ ಆಶೀರ್ವಾದವೇ ಸಿಕ್ಕಿದ ಮೇಲೆ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ದೇವತಾ ಉಪಾಸನೆಯ ಜೊತೆಗೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಂಡು ಆನಂತರ ದೈವೋಪಾಸನೆ ಏನು ಮಾಡಬೇಕಪ್ಪ ಅಂತಂದರೆ, ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವರು ಸಪ್ತಗಿರೀಶ್ವರ ಸಪ್ತಕಂ ಸ್ತೋತ್ರದ ಪಠಣ, ಸಪ್ತಗಿರೀಶ್ವರ ಸಪ್ತಕಂ ಸ್ತೋತ್ರದ ಪಠಣ ನಿಮಗೆ ಬಹಳ ತುಂಬ ಅನುಕೂಲತೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ತ್ರಿಪುರ ಸುಂದರಿ ಅಷ್ಟಕಂ ಪಠಣ ಪಾರಾಯಣ ತುಂಬ ಅನುಕೂಲ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಪಂಚಾಯುಧ ಸ್ತೋತ್ರದ ಪಠಣ, ಪಂಚಾಯುಧ ಸ್ತೋತ್ರದ ಪಾರಾಯಣ ತುಂಬಾ ಅನುಕೂಲ ಮತ್ತು ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಈ ಒಂದು ವರ್ಷದ ಮೊದಲನೆಯ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯವು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿ ಇದಾಗಿತ್ತು. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.